ಹಂಗೆ ಯಾಕ ನೀವು ಸಿಟ್ಟು ಆಗಬೇಡ್ರಿ. ನೀವು ಭಾಳ ಒಳ್ಳೆಯವರಿದ್ದೀರಿ, ಅಕ್ಕಿಂಕಿತ ಒಳ್ಳೆಯವರಿದ್ದೀರಿ. ನಿಮ್ಮ ಅಮ್ಮ ಇಟ್ಟು ಮೋಸ ಮಾಡಿದ್ರು ನೀವು ಹೊಟ್ಟೆ ಏನು ಸಿಟ್ಟಿರ್ತಿಲಾರ್ದೆ ಅವ್ರಿಗೆ ನೋಡಕ್ಕೆ ಒಳಗೆ ಹೊಂಟ್ರಿ. ನಿಮ್ಮಂಥವ್ರು ಯಾರು ಏನು ಗ್ರೇಟ್. ನಾನಂತ ಕಾದ್ರೆ ನಾನು ನಮ್ಮ ಅಮ್ಮ ನೋಡ್ತಿದ್ದೂ ಇಲ್ಲ. ನೋಡಿದ್ರು ಅಲ್ಲಿ ಹೋಗಿ ಜಗಳ ತೆಗೆದು ಬಿಡ್ತಿದ್ದೆ. ಆ ಭಾಗ್ಯನೂ ಬಿಡ್ತಿದ್ದೇ ಇಲ್ಲ. ಅಯ್ಯೋ ನಟ್ಟು ಅಲ್ಲೇ ಮುಂದೆ ಬೈದು ಹೋಗಿ ಮನೆ ಬಿಟ್ಟು ಹೊರಗೆ ಕಳಿಸ್ತಿದ್ದೆ. ಇನ್ನು ನೀವು ಹಂಗಲ್ಲ, ಹಂಗೇನೂ ಮಾಡಿಲ್ಲ. ನೀವು ಭಾಳ ಚಲೋ ಇದ್ದೀರಕ್ಕ. ಆಯ್ತಕ್ಕ, ನೀವು ಹೋಗ್ರಿ. ನಾನು ನನ್ನ ಗಂಡಗೆ ಹೇಳ್ಬರ್ತೀನಿ. ಹೆಸರಾಗಿತ್ತತೆ ನಿಮ್ಮ ಅತ್ತಿಗೆ ನಿಮ್ಮ ಗಂಡಗೂ ಹೇಳ್ಬರ್ತೀನಿ. ಅವ್ರು ಅಲ್ಲೇ ಹೊರಗೆ ಕೂತಾರೆ. ಕುರಿ ಬಕ್ರ ಆಗೈತಿ, ನನ್ನ ಮಾತು ನಂಬೈತಿ. ಏನು ಅನ್ಕೋಬೇಕು ಅದೆಲ್ಲ ತಾನೇ ಆಕೈತಿ. 2 ತಾಸು 4 ತಾಸಾಯ್ತು, ಇನ್ನೂ ಅವ್ರಿಗೆ ಎಚ್ಚರ ಆಗಿಲ್ಲಲ್ಲೋ ಮಗನೇ. ಏನಮ್ಮ ನನಗೂ ಅನ್ಸಿಕ್ರ ಆತೈತಿ. ಈ ಚೈತ್ರ ಮಾಡಿದ್ದು ಒಂದೊಂದಲ್ಲ, ಏನು ಮಾಡೋದು ಹೇಳು. ಕರೆನೆ, ಇದನ್ನ ಜವಾಬ್ದಾರಿ ಯಾರು ತೋತಾರೇನು. ಈಕಿನ್ನ ಸುಮ್ಮನೆ ಕರ್ಕೊಂಬಂದ್ರೆ ಎಲ್ಲ ನಿಂದ ತಪ್ಪೈತಿ. ಇದಕ್ಕೆ ಕರ್ಕೊಂಬರಕೋದಿಕ್ಕಿ. ಅಮ್ಮ ನನಗೇನು ಗೊತ್ತು, ಹಿಂಗೆ ಆಗ್ತೈತ ಹಿಂಗೆ ಏನಾರ ಆಗ್ತೈತೆ ಗೊತ್ತಿದೆ. ನಾನು ಕರ್ಕೊಂಡೇ ಬರ್ತಿದ್ದಿಲ್ಲ, ನಾನು ಬರ್ತಿದ್ದಿಲ್ಲ, ಅಲ್ಲೇ ಇರ್ತಿದ್ದೆ ಸುಮ್ಮನೆ. ಅದೇನೋ ಅಂತಾರಲ್ಲ, ಏನು ಮಾಡೋದು ಈಗ, ಏನು ತಿಳಿಯವಲ್ತು. ಮಗ ಇಲ್ಲದಾರ ತಡಿ, ಇರಿಗಿಟ್ಟು ಒಂದು ಸ್ವಲ್ಪ ಕಟ್ಟಿ ಉರಿಸಿ ಇಲ್ಲಿಟ್ಟು ಒಂದು ಸ್ವಲ್ಪ ಮಜಾ ಮಾಡೋಣ. ಮಜಾ ನೋಡೋಣ ಅಂತ ಅಂತೀರಿ. ಇಲ್ಲೇನು ಮಾಡಕತ್ರಿ ನೀವು? ಏನು ಮಾಡೋಣ ಮತ್ತೆ? ಅಲ್ಲಿ ನಮ್ಮ ಅತ್ತಿಗೆ ಎಚ್ಚರ ಆಗೈತ್ರಿ. ಏನು ಹೇಳ್ತಿ? ನಮ್ಮ ಬೀಗರಿಗೆ ಎಚ್ಚರ ಆಯ್ತು, ಶಾಂತಕರಿಗೆ ಬರೀ ಎಚ್ಚರ ಆಯ್ತು. ವಾ ಚಲೋ ಆಯ್ತಲ್ಲ. ಅಪ್ಪ ದೇವ್ರೇ ಕಾಪಾಡ್ಬಿಟ್ಟೆಪ್ಪ. ಮತ್ತೆ ನಿಮ್ಮನ್ನು ಕಾಪಾಡೇ ಬಿಟ್ಟಲ್ಲ ದೇವ್ರ. ನಮ್ಮನ್ನ ಯಾಕೆ ಕಾಪಾಡ್ತಾನಮ್ಮ? ನೀನು ಕಾಪಾಡ್ಯಾನ ದೇವ್ರ. ಇದು ಎಲ್ಲ ಆಗಿದ್ದು ನಿಮ್ಮಿಂದ, ನನ್ನಿಂದ ಏನಿಲ್ಲ. ದೇವರ ಒಳ್ಳೆಯವದಾನ. ನಿಮಗೆ ಏನು ಕೆಡಬಾರ್ದು ಅಂತೇಳಿ ನಿಮ್ಮ ಗಂಡ ಅದಾರಲ್ಲ, ಅವ್ರು ಭಾಳ ಚಲೋ ಅದಾರ. ಅವ್ರ ಕಾಲ್ಗುಣಕ್ಕ ಇದು ಒಳ್ಳೇದಾಗೈತಿ. ನಿಮ್ಮಂಥವ್ರು ನೋಡಿ ದೇವ್ರು ಏನು ಒಳ್ಳೇದು ಮಾಡಲ್ಲ. ಏನು ಮಾತಾಡಕತ್ತಿ? ಕರೆನೇ ಹೇಳತ್ತೀನಿ ರೀ ಅಂತೀರಿ. ನೋಡ್ರಿ ಮತ್ತೆ ಆಕಿ ಭಾಗ್ಯಕ್ಕ ಬಂದಿದ್ದಕ್ಕೆ ನಮ್ಮ ಅತ್ತಿ ಎಚ್ಚರ ಆಗ್ಬಿಟ್ಟು. ನಿಮ್ಮ ಸಸಿ ನೋಡ್ರಿ, ನಿಮ್ಮ ಸಸಿ ಕಾಲ್ಗುಣನೂ ಚಲೋ ಇಲ್ಲ, ಅದೃಷ್ಟನೂ ಚಲೋ ಇಲ್ಲ. ಆಕಿ ಮುಂದೆ ಇದ್ರು ಅವ್ರ ಅಮ್ಮ ಎಚ್ಚರೇ ಆಗಲಿಲ್ಲ. ಮತ್ತು ಅವ್ರ ಅಮ್ಮಗೆ ಆಕಿನ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇದ್ದಿದ್ರೆ ಆಕಿನ ಮಾತಿಗೆ ಹೇಳ್ತಿದ್ರು. ಎದ್ದೇ ಇಲ್ಲ ನೋಡ್ರಿ. ಆಕಿ ಬಂದಿನ 5 ನಿಮಿಷ ಆಗಿಲ್ಲ, ಎದ ಕೂತು ಬಿಟ್ಲ ನಿಮ್ಮ ಅತ್ತಿ. ಗೊತ್ತೈತೆ ನಿಮ್ಗೆ? ನಿಮ್ಮ ಸಸಿದು ಗುಣನೇ ಅಂತದೈತಿ. ಬರೀ ಎಲ್ಲರಿಗೆ ಬೈಕೋತ್ ಮಾಕೋತ್ ತಿರ್ಗಾಡ್ತಾರೆ. ಅದಂತವ್ರಿಗೆ ಹಂಗೆ ಆಗ್ತೈತಿ. ಯಾಕ್ರಿ ಅಕ್ಕ ಹಿಂಗೆ ಮಾತಾಡತ್ತೀರಿ? ಅಯ್ಯೋ ನಾ ಏನು ಇರ್ಬೇಡ್ರಿ, ನಿಮ್ಗೆ ಅಲ್ಲಿ ಕರೆಯಾಕತ್ತಿದ್ರೆ ನೀವು ಹೋಗ್ರಿ. ಮಗನಿಗೆ ಹೋಗು, ಅಲ್ಲಿ ಏನಾರ ಇದು ಆಕೈತಿ, ಕೆಲಸ ಇರ್ತಾವೆ. ಹೋಗಿ ನಾ ಬರ್ತೀನಿ, ಹೋಗಿ. ನೀವಿಬ್ರು ಮತ್ತೆ ಜಗಳ ಮಾಡಬೇಡ್ರಿ. ನಿಮ್ಮ ಮುಂಜಾನೆ ನಿಮ್ಮ ಜಗಳ ನೋಡಿ ಸಾಕಾಗಿತ್ತು. ಮತ್ತೆ ಇಡೀ ಹಾಸ್ಪಿಟಲ್ ನೋಡಿದಾಗೈತಿ. ಜಗಳ ಮಾಡಬೇಡ ಅಮ್ಮ. ಬಾ ನೀನು ಹೋಗುನ್ ಬಾ ಇಬ್ರು. ಯಾಕೆ ಅವ್ರದ್ದು ಏನು ಕೇಳ್ತಿ ಅಕ್ಕ ಅಂದ್ರೆ ನಡಿ ಹೋಗುನ್ ಬಾ, ನೋಡಕ್ಕೆ ಹೋಗುನ್ ಬಾ ಅವ್ರಿಗೆ. ಅರೇ ನಾನು ಜಗಳ ಮಾಡಲ್ಲ, ಹೋಗಿ ನೀ. ನಾನು ಏನು ಜಗಳ ಮಾಡಿ ನಾನು ನಿಮ್ಮ ಮನೆ ಕೆರೆದು ಬರ್ತಾರೆ ಅಷ್ಟೇ. ನಾ ಏನು ಹೇಳೋದು ಬರೀ ಉತ್ತರ ಕೊಡ್ತೀನಿ ಅಷ್ಟೇ. ಹೋಗ್ಲಿ ಬಿಡು ಅಕ್ಕ, ನಡ್ರಿ ಹೋಗುನ್ ಬರ್ರಿ ನೋಡಕ್ಕೆ. ಆಯ್ತು, ನೀ ನಡಿ, ನಾ ಬರ್ತೀನಿ. ಅಮ್ಮ ನಡಿ, ನಾ ಹೇಳತ್ತಿಲ್ಲ ನಡಿ. ಅವ್ವ ಎಟ್ಲಾಗು ನಿಮ್ಮ ಮಾತು ಕೇಳಲ್ಲ. ನಿಮ್ಮಗ ಚಲೋ ಕೈಯಾಗೆ ಇಟ್ಕೊಂಡಿರ್ ಮಗನಿ. ಹಿಂಗೆ ಇಟ್ಕೋರಿ, ಹಿಂಗೆ. ನಮ್ಮ ಅತ್ತೆ ಅಂದ ಅವ್ರ ಮಕ್ಳಿಗೆ ಇಟ್ಕೊಂಡ್ರೆ ಮತ್ತೆ ನಮ್ಮ ಅತ್ತೆ ಅಂದ ಆಕೈತಿ ನಿಂದು ಹಣೆ ಬಾರ. ನಿಮ್ಮ ಮಗನಿಗೆ ಹೀಗೆ ಚಂದ ಕೈಯಾಗ ಇಟ್ಕೋರಿ. ಈಗ ನಿಮ್ಮ ಸಸಿ ಮೊದಲ ಬಾವಿರಿಕದ ಆಕಿ ಕೈಯಾಗ ಹಿಡ್ಕೊಂಡು ತಿರುಗಿ ತುರುಗಿ ಎಲ್ಲ ಮಾಡಿ ಮುಲ್ಯಾಗ ನಿಮ್ಮನ್ನ ತುರುಕಿಬಿಡ್ತಾ. ವಿಚಾರ ಇರ್ರಿ ಒಂದು ಸ್ವಲ್ಪ. ನನ್ನ ಸೊಸಿ ಏನು ನಿನ್ನಂಗಲ್ತ ಓಡ್ ಬಂದಿಲ್ಲ. ನಾವೆಲ್ಲ ಕುಡಿಯೋ ಮದುವೆ ಮಾಡೇವು. ನಿನ್ನಂಗೆ ಓಡ್ ಬಂದವ್ರು ಅಟ್ಟೆ ಹಂಗೆ ಮಾಡ್ತಾರೆ. ನನ್ನ ಸೊಸಿ ಬಗ್ಗೆ ನೀನು ಹೇಳಕ್ಕೆ ಬರಬೇಡ. ಅಪ್ಪ ಸೊಸಿ ಮೇಲೆ ಎಡ್ತೀವಿ ಬದೀರಿ ಅಂತೀರಿ. ಆಕಿ ನೋಡಿದ್ರೆ ನಿಮ್ಮ ಕ್ಯಾರೆ ಅನ್ನಲ್ಲ, ನಿಮ್ಮ ಬಗ್ಗೆ ಏನೇನೆಲ್ಲ ಬೈತಾಗೊತ್ತೇನು? ಸಾಕಾ ಈಗ ಎದಕ್ಕೆ ಬಂದೆವು ಅದ್ರ ಅಟ್ಟೆ ಮಾತಾಡು. ನೀ ಇಬ್ಬರು ನಡುವೆ ಜಗಳ ಹಚ್ಚಕ್ಕೆ ಬರಬೇಡ, ಗೊತ್ತೈತೇನೆ? ಅಯ್ಯೋ ಅಂಟಿ, ನಾ ಜಗಳ ಹಚ್ಚತ್ತಿಲ್ಲ. ಇದಕ್ಕೆ ಕರಿ ಹೇಳಿ ಆಕಿ ಎಟ್ಟು ಬೈತಾಗೊತ್ತೇನ್ರಿ ನಿಮ್ಮ ಬಗ್ಗೆ? ಮೂಟತ್ತ ಗೋಟತ್ತ ಸ್ಟೈಲಿಸ್ಟ್ ಅತ್ತ ಒಂದು ಸೀರೆ ಉಟ್ಕೊಳಕ್ಕೆ ಬರಲ್ಲ, ಹಂಗೆ ಹಿಂಗೆ ಎಟ್ಟೆಲ್ಲ ಬೈತಾಳ್ರಿ. ಅದೆಲ್ಲ ನೀ ಬೈತಿರ್ಬೇಕು, ಅಕ್ಕಿ ಅಲ್ಲ. ನಂಗೆ ಅನಿಸ್ತದ ಮೇ ಬಿ ಅತ್ತಿ ಎಚ್ಚರ ಆಗತ್ತೆ, ನಿಂಗೆ ಹೊಟ್ಟೆ ಉರಿ ಆಕತೈತಿ. ಅತ್ತೆಲ್ಲ ಕೊಟ್ಟು ಕುಡಿತಾ ಅನ್ಕೊಂಡಿದ್ದೀನಿ ನೀನು. ಎಚ್ಚರ ಆಯ್ತಲ್ಲ, ನಿನ್ನ ಮೈ ಊರ್ದಿಟ್ಟೆಲ್ಲ ಮಾತಾಡಕತ್ತಿಲ್ಲ. ಅವ್ವ ನಾ ಕಣ್ಣಲ್ಲಿ ರೀ, ನಮ್ಮ ಅತ್ತಿ ಚಲೋನೇ ಅದಾರ. ನಮ್ಮ ಅತ್ತೆ ಬೈದಿಲ್ಲ ರೀ ಅವತ್ತು. ಎಂತ ನಗು ಮಾತಾಡ್ತೀಯ? ನೀ ಬೈಯಲ್ಲ ನಿಮ್ಮ ಅತ್ತಿಗೆ? ನಾ ಕಂಡಿಲ್ಲ ನಿಂತಾವೆಲ್ಲ ನಾಟಕ. ಸಾಕು ಎಷ್ಟರ ನಾಟಕ ಮಾಡ್ತೀನಿ. ನಾನು ನಾಟಕ ಮಾಡತ್ತೀರ, ಇದಕ್ಕೆ ಕರೆ ಹೇಳತ್ತೀನಿ. ನೀ ಎಷ್ಟು ಕರೆ ಮಾತಾಡ್ತೀರ ನಂಗೆ ಗೊತ್ತಿಲ್ಲನ? ನಿನ್ನ ಬುದ್ಧಿ, ನಿನ್ನ ವಿಚಾರ ಎಲ್ಲ ಗೊತ್ತೈತಿ. ನೀ ಬೇರೆಯವ್ರಿಗೆ ತಲೆ ತುಂಬ್ದಂಗೆ ನಂಗೆ ತಲೆಗೆ ತುಂಬಕ್ಕೆ ಬರಬೇಡ. ನಾನು ನಿನ್ನ ಮನೆ ನಂಬೋದು ಇಲ್ಲ, ತಲೆಗೆ ಹಾಕೋದು ಇಲ್ಲ. ನೀ ಎಂತಕ್ಕಿದಿ, ಎಂಥ ಎರಡು ನಾಲ್ಗೆ ಹಾವದಿ ಎಲ್ಲ ಗೊತ್ತೈತಿ ನನಗೆ. ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿನ. ನೀ ಭಾಳ ನನ್ನ ಮುಂದೆ ಬಂದು ಪುಂಗಿ ಇಡಬೇಡ ಇಲ್ಲಿ. ನಾ ಅಲ್ಲಿ ಪುಂಗಿ ಇಡತ್ತಿಲ್ಲ ರೀ. ನೀ ಏನೇನು ಪುಂಗಿ ಇಡ್ತಿ, ಏನೇನು ಮಾಡ್ತೀನಿ ನಂಗೇನು ಗೊತ್ತಿಲ್ಲನ? ಮತ್ತೆ ಯಾರಿಗೆ ಪುಂಗಿ ಇಟ್ಟು ಬಂದು ಹೇಳಿ ಕರೆ. ನಾ ಯಾರಿಗೂ ಇಟ್ಟಿಲ್ಲ, ಇದು ಕರೆ ಐತ್ರಿ. ಆ ಭಾಗ್ಯ ಅಕ್ಕ ನಿಂದ ಅವ್ರು ಎದ್ದಾರ್ರಿ. ನಿಮ್ಮ ಮಗದಿಂದ ನಿಮ್ಮ ಸೊಸೆಯಿಂದ ಎದ್ದಿಲ್ಲ ಅಂತ ಹೇಳ್ದಾಟೆ. ಅಯ್ಯೋ ಅವ್ರಿಬ್ರಿಗೂ ಅಟ್ಟೆ ಜೀವ ಅದಾರಿ. ಶಾಂತಕ್ಕಗ ಇಬ್ಬರು ಮಕ್ಳ ಮೇಲೂ ಅಟ್ಟೆ ಜೀವ ಅದ. ಏನೋ ಭಾಗ್ಯ ಬಾ ದಿನ ಬಂದಿಲ್ಲ, ಅದಕ್ಕೆ ಮೇಲೆ ಒಂದು ಸ್ವಲ್ಪ ಹೆಚ್ಚಿಗೆ ಅಕ್ಕರೆ ತಟ್ಟೆ. ಲಕ್ಷ್ಮಿ ಬಂದಾಳ 2 ದಿನ ಇದ್ಲು ಮಾಡಿದ್ಲು ಮತ್ತು ಬಂದಾಳಲ್ಲ, ಅದಕ್ಕೆ ಆಕಿನ ಪ್ರೀತಿ ಇಲ್ಲ ಅಂತಲ್ಲ, ಆಕಿನ ಕಾಳಜಿ ಹೆಚ್ಚೈತೆ ಅಷ್ಟೇ. ಆಕಿ ಅವ್ರ ಬಗ್ಗೆ ಸ್ಟೋರಿ ಎಲ್ಲ ನಂಗೆ ಗೊತ್ತೈತಿ. ನೀನೇನು ಗೊತ್ತೈತೆ ಅವ್ರ ಬಗ್ಗೆ ಸ್ಟೋರಿ? ಏನೂ ಗೊತ್ತಿಲ್ಲ, ಮಣ್ಣ ಮುಸುಡಿ ಏನೂ ಗೊತ್ತಿಲ್ಲ. ಸುಮ್ಮನೆ ಬಂದಿಲ್ಲ ಊರ್ದ ಮಾತ್ರ ಬರಬೇಡಿ. ನಿಂದು ಎಟ್ಟೆ ತಟ್ಟೆ ನೋಡ್ಕೊ, ಇಲ್ಕಂದ್ರೆ ಇಲ್ಲಿಂದ ಎಬ್ಬಸಿ ಓಡಿಸಿ ಕಳಿಸ್ತೀನಿ. ನಿನ್ನ ಗಂಡಗ ಏನು ಹೇಳ್ಬೇಕು ಹೇಳ್ತೀನಿ ನಾನು. ಏನು ಹೇಳ್ತಾರೆ ನೀವು? ಹೇಳ್ಕೊ, ನನ್ನ ಗಂಡ ನಂಬಿಡ್ತಾನೇನ್ರಿ? ನಾ ನೋಡಿದ ಪ್ರಕಾರ ನಾನು ನಂಬ್ತಾರೆ ನಿನ್ನ ಗಂಡ, ನಿನ್ನೆ ನಂಬಲ್ಲ ನಂಗೆ ಅನಿಸ್ತೈತಿ. ಭಾಳ ಐತ್ರಿ ನಿಂದು ಭಾಳ ಆಯಿತು. ಸೀದಾ ಹೋದ್ರೆ ಸಾಕು. ಸುಮ್ಮನೆ ನನ್ನ ಕಣ್ಣು ಮುಂದೆ ಬರಬೇಡಿ. ಬಂದ್ರೂ ಬಾಯಿ ಮುಚ್ಕೊಂಡು ಕುಂದ್ರೆ ಇಂಥವೆಲ್ಲ ದೊಡ್ಡ ಮಾತಾಡಬೇಡ. ನಿನ್ನ ಬಗ್ಗೆ ಏನೇನೈತಿ ಎಲ್ಲ ಗೊತ್ತೈತಿ ನಂಗೆ. ಎಷ್ಟಿರ್ಬೇಕು ಅಟ್ಟಿರು, ಅತಿಶಯ ಎಲ್ಲಕ್ಕೂ ಬರಕ್ಕೆ ಹೋಗ್ಬೇಡ ಆಯ್ತಾ? ಸುಮ್ಮ ಹೋಗ ಕಡೆ. ಜಾಗ ಎಂಥದ್ದು ಎದಕ್ಕೆ ಬಂದೆವು ಅಂತೇಳಿ ಸುಮ್ಮನೆ ನಿಲ್ಕೊಂಡು ನಾ ಕೊಡದೇ ಬಿಡ್ತಿದ್ದೇನೆ. ನಿಮ್ಮ ಅತ್ತಿನ ಭಾಳ ಸಮಾಧಾನ, ನಾ ಅದಕ್ಕಿಂತ ಡೇಂಜರ್ ಇದೀನಿ, ಗೊತ್ತಿಲ್ಲ ನನಗೇನು.
ಬಂದ್ಬಿಟ್ಲು ನನಗೆ ಹೇಳಕ್ಕೆ. ಈ ಮುದುಕಿ ಭಾಳ ಚಲೋ ಅದಾಳ ಆಕೆ. ವೈಟ್ ನನಗೆ ಹೇಳಕ್ ಬರ್ತಾ. ನೀ ನಂಬ್ಲಿಕ್ಕಂದ್ರೆ ನಿನ್ನ ಸೊಸಿ ನಂಬಾಳ ಸಾಕು. ಆಕಿನ ಎಲ್ಲ ನನ್ನ ಕೆಲಸ ಮಾಡ್ತಾ. ನೀ ನಂಬ್ಲಿಕ್ಕಂದ್ರೆ ನಂಬಲಿಲ್ಲ ಅಂದ್ರೆ ಬಿಡು, ನಿಂಗೆ ಯಾರು ಕೇಳಾರ. ಎಲ್ಲಿ ಏನಾಗಬೇಕು, ಇಲ್ಲಿ ಬತ್ತಿ ಇಟ್ಟೀನಿ, ಎಲ್ಲ ಇಟ್ಟೀನಿ, ಎಲ್ಲಿ ಬೆಂಕಿ ಹತ್ಬೇಕು ತಾನಾಗೆ ಹತ್ತೈತಿ, ನಾನು ಹಚ್ಚಿಸೋದು ಬೇಕಾಗಿಲ್ಲ. ಅಮ್ಮ ಹೆಂಗಿದಿ? ಈಗ ಹೆಂಗೆ ಅನ್ಸಾತೈತೆ? ಆರಾಮದಿಲ್ಲ? ಹ್ಞೂ ಆರಾಮದಿ. ನೀ ಹೆಂಗದೀಯ? ಯಾವಾಗ ಬಂದೀಯ? ಅಗಲೇ ಬಂದಿನಮ್ಮ. ಅಲ್ಲ ಸುರೇಶ, ಯಾಕೆ ಹೇಳ್ಬೇಕಿಕ್ಕಿಗೆ ಅಲ್ಲಿಂದ ತ್ರಾಸ ಮಾಡ್ಕೊಂಬಂದ್ಲು. ಮೊದ್ಲು ಆಕಿನ ಗಂಡ ಈಗ ಕೆಲಸ ಸಿಕ್ಕೈತಿ, ಪಾಪ ಸುಮ್ಮನೆ ಹೈರಾಣ ಬಂದ್ರೆ ಯಾಕೆ ಹೇಳ್ದೆವು? ಅರೆ ಅಮ್ಮ, ಭಾಗ್ಯ ಬಂದಿದ್ದಕ್ಕೆ ನೀ ಎದ್ದಿ ಗೊತ್ತೇನು? ಇದಕ್ಕೆ ನೀ ಹೇಳು ಚಾನ್ಸೇ ಇದ್ದಿದ್ದಿಲ್ಲ ಅನ್ನಕತ್ತಿದ್ರು ಡಾಕ್ಟರ್. ಭಾಗ್ಯ ಅಟ್ ಅದೃಷ್ಟವಂತದಾಳ ನಮ್ಮೆಲ್ಲರ ಪಾಲಿಗೆ. ನಿನ್ನ ಜೀವ ಉಳಿಸ್ಬಿಟ್ಲಿ ಇವತ್ತಕ್ಕಿ. ಹೇ ಅಣ್ಣ, ಏನನ್ನಕತ್ತಿ? ಹಂಗೆ ಏನಿಲ್ಲ. ಡಾಕ್ಟ್ರೆ ಎಲ್ಲಕ್ಕೂ ಕಾರಣ ಡಾಕ್ಟ್ರಮ್ಮ, ಹಂಗೇನೂ ಇಲ್ಲ. ಹಾಂ ಹೌದಾ? ನನ್ನ ಮಗಳಿಂದ ನನಗೆ ಪುನಃ ಜನ್ಮ ಸಿಗ್ತಾ? ಭಾಗ್ಯ, ನಾನು ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಅರೆ ಅಮ್ಮ, ಹಿಂಗೆ ಯಾಕೆ ಮಾತಾಡ್ತಿ? ಹಂಗೆ ಏನಿಲ್ಲ. ನೀವು ಒಬ್ಬಕ್ಕೆ ಬಂದು? ಇಲ್ಲ ಅಮ್ಮ, ಅವರು ಬಂದಾರ, ಅಲ್ಲಿ ಹೊರಗದಾರ. ಈ ವಯಸ್ಸಿ ಒಳಗೆ ಇಬ್ಬರಿಗೆ ಬಿಟ್ಟಾರಂದ್ರಲ್ಲ, ಅದಕ್ಕೆ ನಾನು ಅಣ್ಣ ಬಂದು. ಈಗ ಅಣ್ಣ ಹೊರಗೆ ಹೋದ್ಮೇಲೆ ಅವ್ರು ಬರ್ತಾರೆ. ಅಮ್ಮ ನೀ ಭಾಳ ಮಾತಾಡಬೇಡ, ಆರಾಮಾಗಿರು. ಭಾಳ ಸುಸ್ತು ಮಾಡ್ಕೋಬೇಡ. ಡಾಕ್ಟರ್ ಹೇಳಿ ಕಳ್ಸ್ಯಾರ ನಮ್ಗೆ, ಭಾಳ ಮಾತಾಡಬೇಡ್ರಿ, ಭಾಳ ಸುಸ್ತು ಮಾಡಬೇಡ್ರಿ ಅವ್ರಿಗೆ ಅಂತ ಹೇಳಿ. ಹೌದಮ್ಮ, ನೀ ಭಾಳ ಸುಸ್ತು ಮಾಡ್ಕೋಬೇಡ ಆಯ್ತು, ಆರಾಮಿರ. ಸುರೇಶ ಹೋಗು, ಹಳೆ ಅಂದ್ರೆ ಕಳಸ ಒಳಗೆ. ಹ್ಞೂ ಅಮ್ಮ, ಆಯ್ತು ಕಳಿಸ್ತೀನಿ. ನೀ ಭಾಳ ಸುಸ್ತು ಮಾಡ್ಕೋಬೇಡ, ಭಾಳ ಮಾತಾಡಬೇಡ. ಹ್ಞೂ ಆಯ್ತು ಆಯ್ತು. ಹಾಗೆ ಹಿಂಗದಿ ಆರಾಮಿಲ್ಲ? ಎಲ್ಲರೂ ಆರಾಮಿದಾರಲ್ಲ? ಮಾವರು ಆರಾಮಿದಾರಲ್ಲ? ನಾನು ಚಲೋ ನೋಡ್ಕೋತಾರಿಲ್ಲ ಎಲ್ಲ? ನಮ್ಮ ಮನೆ ಆರಾಮಿದ್ದು, ನಾವು ಆರಾಮಿದ್ದಾರೆ, ಎಲ್ಲರೂ ನಾನು ಚಲೋ ನೋಡ್ಕೋತಾರೆ. ನಾ ಭಾಳ ಚಲೋ ಇದೀನಿ, ಅದೇ ನಂಗಿಲ್ಲ, ನಾವು ಆರಾಮಿದ್ದೀನಿ. ಅದು ಹೊಸ ಕೆಲಸ ಸಿಕ್ಕೈತಿ, ಅದರಿಂದ ಎಲ್ಲ ಚಲೋ ಐತೆ ನೋಡಿ, ಏನೂ ತ್ರಾಸಿಲ್ಲ. ದೇವ್ರು ನಮ್ಗೆ ಭಾಳ ಚಲೋ ಇಟ್ಟಂತೆ. ಅವ್ವ ಕೇಳಿ ಭಾಳ ಖುಷಿ ಆಯ್ತವ. ಹಿಂಗೆ ಆರಾಮಿದ್ಲವ, ಯಾರು ಕಣ್ಣು ತೆತ್ಕೊಂಡು ಬೀಳ ಬಂದಿರಲಿ, ಆರಾಮಿರು ಸಾಕವಾ. ನೀ ಆರಾಮಿದ್ರೆ ನಾನು ಆರಾಮಿರ್ತೀನಿ. ಅದೇನ್ರಿ ಹಿಂಗಿದ್ರಿ ಆರಾಮಿದಿರಲ್ಲ? ಊರಿಗೆ ಹೇಳ್ತೀವಿ ಆರಾಮದೀನಿ, ನೀವು ಆರಾಮದಿರಲ್ಲ? ನಿಮ್ಮ ಬಗ್ಗೆ ನಾ ಕೇಳ್ಬೇಕು. ಇದಕ್ಕೆ ಟೆನ್ಷನ್ ಮಾಡ್ಕೋತೀರಿ? ಆರಾಮಿರಿ, ಏನಾಗೋದಿಲ್ಲ. ಹ್ಞೂ ರೀ. ಭಾಗ್ಯ ಎಲ್ಲ ಹೇಳಿದ್ಲ ನನ್ಗೆ, ಬಟ್ ಆರಾಮಿರಿ ಸಾಕು. ನೀವು ಯಾವುದು ಟೆನ್ಷನ್ ಮಾಡ್ಕೋಬೇಡ್ರಿ, ಈಗ ಭಾಳ ಮಾತಾಡೋಕೆ ಹೋಗ್ಬೇಡ್ರಿ. ನಾವೇನು ಹೇಳ್ತೇವ್ರಿ, ಇನ್ನ ಇರ್ತೇವೆ, ನೀವು ಚಿಂತೆ ಮಾಡಬೇಡ್ರಿ. ಹ್ಞೂ ರೀ, ಬಂದಿರಿ ಬಾಬ್, ನಾನು ಫಸ್ಟ್ ಟೈಮ್ ಬಂದಿರಿ. ಆರಾಮಿರಿ, ಊಟ ಗೀಟ ಹಿಂಗೆ ಭಾಗ್ಯ? ಅರಿ ಅತ್ತಿರಿ, ನೀವು ಮೊದಲು ಆರಾಮಾರಿ, ಆಮೇಲೆ ನಾ ಇನ್ನೊಂದು ಬರ್ತೀನಿ ತೋರಿ. ಚಂದಾಗಿ ನಿಮ್ಮ ಕಡೆಯಿಂದೆಲ್ಲ ಊಟ ಗೀಟ ಮಾಡ್ತೀನಿ. ನೀವು ಆರಾಮಾದ್ಮೇಲೆ, ನೀವು ಆರಾಮಾದ್ರೆ ನಂಗೆ ಊಟ ಗೀಟ ಮಾಡಿ ಹಾಕ್ಬೇಕಲ್ಲ, ಈಗ ಮಾಡ್ತೀನಿ ಅಲ್ಲ. ಇದನ್ನ ಹೆಂಗೆ ಮಾಡ್ತೀರಿ? ಆರಾಮಿರಿ ನೀವು? ಆಯ್ತು ರೀ ಆಯ್ತು ರೀ ಹೇಳಂದ್ರಿ. ನೀವೆಲ್ಲ ಆರಾಮಿದ್ರೆ ಸಾಕು, ನಾನು ಆರಾಮಿದ್ದಂಗೆ ನೋಡ್ರಿ. ಆಯ್ತು ರೀ, ಭಾಳ ಮಾತಾಡ್ಬೇಡ್ರಿ ನೀವು ಈಗ. ಇಲ್ರಿ, ನೀವು ಫಸ್ಟ್ ಟೈಮ್ ಬಂದಿರಿ, ಇರಾಕ ಮಾಡಕ್ಕೆ. ಸುರೇಶ ಹೋದ, ಅವ್ನಿಗೆ ಹೇಳ್ತೀನಿ ತೋರಿ ನಾನು. ಊಟ ಗೀಟ ಮಾಡಿರಿಲ್ರಿ ಇಬ್ರು ನೀವು? ಅರಿ ಅತ್ತಿರಿ, ಮತ್ತೆ ಅದೇ ಚಿಂತೆ ಮಾಡ್ತೀರಲ್ರಿ, ನಾವೆಲ್ಲ ಮಾಡ್ತೀವಿ ತೋರಿ. ನೀವು ಆರಾಮಿದ್ರೆ ನನಗೆ ನಿಮ್ಗೆಲ್ಲ ಇರಾಕ ಸಿಕ್ಕಂಜಿ. ನೀವು ನಮ್ದೆಲ್ಲ ತಂದೆಲ್ಲ ತತ್ಕಾರ ಮಾಡತ್ತಿರ್ತೀರಲ್ರಿ, ಈಗ ನಾವು ನಿಮ್ದು ಮಾಡ್ತೀವಿ ರೀ. ನೀವು ಮೊದಲು ಆರಾಮ ಆಗ್ರಿ. ಹ್ಞೂ ಅಮ್ಮ, ಅವ್ರು ಹೇಳೋದು ಕರೆ ಐತಿ. ನೀವು ಮೊದಲು ಆರಾಮ, ಆಮೇಲೆ ಮುಂದೆಲ್ಲ ವಿಚಾರ ಮಾಡೋಣಂತೆ. ಹ್ಞೂ, ಎಂಥ ಒಳ್ಳೆಯ ಸಿಕ್ಕಂಗ ನಂಗೆ, ಅದು ಕರೆ ಐತಿ. ಅರಿ ಇದ್ರಾಗ ಒಳ್ಳೇದು ಏನೈತ್ರಿ? ಇರ್ತದೆ ಹೇಳತ್ತೀನಿ ಅಟ್ಟೇರಿ. ನೀವು ಮೊದಲು ರೆಸ್ಟ್ ಮಾಡಿರಿ, ಭಾಳ ಮಾತಾಡಕ್ಕೆ ಹೋಗ್ಬೇಡ್ರಿ. ಡಾಕ್ಟರ್ ನಮಗೆ ಹೇಳೇ ಕಳ್ಸಾತಾರೆ, ನೀವು ಭಾಳ ಅವರಿಗೆ ಸ್ಟ್ರೆಸ್ ಮಾಡಬೇಡ್ರಿ, ಭಾಳ ಮಾತಾಡ್ಸ್ಬೇಡ್ರಿ, ಮತ್ತೆ ಭಾಳ ಚಿಂತೆ ಕೊಡಬೇಡ್ರಿ, ಅದು ಮತ್ತೆ ಹೇಳಿ ಕಳ್ಸ್ಯಾರ್ರಿ. ಹೌದಮ್ಮ, ನೀವು ಬಾ ಮಾತಾಡಕ್ಕೆ ಹೋಗ್ಬೇಡ, ರೆಸ್ಟ್ ಮಾಡಿ ಚಂದಾಗ. ಅವ್ರಿಗೆ ನೀವು ರೆಸ್ಟ್ ಮಾಡಿರಿ, ನೀವು ಎಷ್ಟು ರೆಸ್ಟ್ ಮಾಡ್ತೀರಿ ಅದು ಲಗು ಆರಾಮ ಹಾಕಿರಿ. ನೀವು ಹಿಂಗೆ ರೆಸ್ಟ್ ಮಾಡ್ಲಿಕ್ಕೆ ಮತ್ತೆ ಭಾಳ ದಿನ ಹೋಗ್ತಿರಿ, ನಾನು ಸತ್ಕಾರ ಯಾವ ಮಾಡೋದು ನೀವು? ಹಾಂ ರೀ, ಹಾಂ ಲಗು ಆಗ್ತೀನಲ್ರಿ ನಾನು. ಆರಾಮಾಗ್ರಿ. ಆಕಿ ಲಕ್ಷ್ಮಿ ಬಂದಾರ್ರಿ, ಅವರು ಬರ್ತಾರತ್ರಿ, ನಾ ಹೋಗ್ತೀನಿ ಅವ್ರಿಗೆ ಕಳಿಸ್ತೀನಿ ರೀ. ಹೌದ್ರಿ, ಆಯ್ತು ಕಳ್ಸಿ ಕಳ್ಸಿ, ಅಷ್ಟೇ ಕಳ್ಸಿ. ರೀ ಲಕ್ಷ್ಮಿ, ನೀ ಬರೋಕಿತ ಮದುವೆ ಬಿದ್ದುಬಿಟ್ಟಿದ್ದೆ, ಯಾವಾಗ ಬಂದಿಲ್ಲ? ಆರಾಮಿದಿಲ್ಲವ ನೀನು? ರೀ ಏನಾಯ್ತು? ಯಾಕೆ ಸಿಟ್ಟಾಗತ್ತಾಳಕಿ? ಏನಾಯ್ತು ಲಕ್ಷ್ಮಿ? ಪ್ಲೀಸ್, ಡಾಕ್ಟ್ರ ಭಾಳ ಸ್ಟ್ರೆಸ್ ಮಾಡಿ ಬಂದಾರ ಅಮ್ಮಗೆ, ಪ್ಲೀಸ್ ಚಂದ ಮಾತಾಡ. ಏನು ಮಾತಾಡಕತ್ರಿ ಇಬ್ರು? ಏನಾಯ್ತು ಹೇಳ್ರಿ ಲಕ್ಷ್ಮಿ? ಯಾಕೆ ಸಿಟ್ಟಾಗಿ ಅಮ್ಮ ಜೊತೆ ಮಾತಾಡಲ್ಲ? ಯಾಕೆ ಅಮ್ಮ ಭಾಳ ಸ್ಟ್ರೆಸ್ ಹಾಕೊಂಡು ಬಿದ್ಲತ್ತೇಳಿ ನಿನಗೆ ಸಿಟ್ಟು ಬಂದೈತೇನು? ಇನ್ನೊಮ್ಮೆ ಮಾಡಲ್ವಾ? ನೋಡುವ, ನಿನ್ನ ಜೊತೆ ಮಾತಾಡುವ. ಅಮ್ಮ ಮಾತಾಡ್ತಾ ನನ್ನಿಂದ ಏನೈತಿ? ಎಲ್ಲ ಈ ಅಕ್ಕನಿಂದ ಅಲ್ಲ, ಭಾಗ್ಯನೇ ಬೇಕಿಲ್ಲ ನಿಂಗೆ, ಲಕ್ಷ್ಮಿ ಏನು ಬೇಕಾಗಿಲ್ಲಲ್ಲ. ಆಕಿದ್ರೆ ಸಾಕ್ಲ ನಿಂಗೆ. ಯಾಕೆ ಏನಾಯ್ತು? ಹಿಂಗ್ಯಾಕೆ ಮಾತಾಡಕತ್ತಿ? ನಂಗೆ ಇಬ್ಬರು ಮಕ್ಕಳು ಅಷ್ಟೇ, ಹೆಂಗ್ಯಾಕೆ ಮಾತಾಡಕತ್ತಿ? ಲಕ್ಷ್ಮಿ ಪ್ಲೀಸ್ ಹಂಗೆ ಮಾಡ್ಬೇಡ, ಚೆನ್ನಾಗಿ ಮಾತಾಡು. ನಾ ಹಿಂಗೆ ಮಾತಾಡಿದ್ ನೋಡು. ಓಕೆ, ಏನಾಯ್ತು? ಹಿಂಗ್ಯಾಕೆ ಮಾಡತ್ತಾಳಕಿ? ಅಮ್ಮ ಏನಿಲ್ಲ, ಆಕಿ ಮಜಾಕ್ ಮಾಡತ್ತಾ, ಮಜಾಕ. ಏನು ಮಜಾಕಿಲ್ಲ, ಎಲ್ಲ ಸೀರಿಯಸ್ ಮಾತಾಡತ್ತೀನಿ ನಾನು.